ನಮಸ್ಕಾರ ವೀಕ್ಷಕರೇ. ಸಾಧಾರಣವಾಗಿ ಕರ್ನಾಟಕದಲ್ಲಿ ನಡೆಯುವ ಹಲವು ಘಟನೆಗಳು ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಗುತ್ತವೆ. ರಾಜಕೀಯ ವಿಚಾರ, ಸೆಲೆಬ್ರಿಟಿಯಿಂದ ಮರ್ಡರ್ ಆದ ವಿಚಾರ ಸೇರಿದಂತೆ ಸದ್ದು ಮಾಡಿದ ಹಲವು ವಿಚಾರಗಳಿಗೆ ಕರ್ನಾಟಕವೇ ಮೂಲ. ಈಗ ಆ ಸಾಲಿಗೆ ಇನ್ನೊಂದು ಘಟನೆ ಸೇರ್ಪಡೆ ಆಗ್ತಾ ಇದೆ. ಅದು ಗಣೇಶನ ಅರೆಸ್ಟ್. ಗಣೇಶ ಅನ್ನೋ ಹೆಸರಿನ ವ್ಯಕ್ತಿಯನ್ನಲ್ಲ, ಭಗವಾನ್ ಗಣೇಶನ ವಿಗ್ರಹವನ್ನೇ ಕರ್ನಾಟಕ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮುಡಾ ಹಗರಣದಲ್ಲಿ ಸಿಲುಕಿರೋ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಕ್ಕೆ ಇಳಿಬಹುದು, ಜೈಲಿಗೂ ಹೋಗ್ಬೋದು ಅಂತ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇದ್ವು. ಆದ್ರೆ ಸಿದ್ದರಾಮಯ್ಯಗಿಂತ ಮುಂಚೆ ವಿಘ್ನ ನಿವಾರಕನನ್ನ ಅರೆಸ್ಟ್ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಸುನಾಮಿಯಂತೆ ಸದ್ದು ಮಾಡ್ತಾ ಇದೆ. ರಾಷ್ಟ್ರೀಯ ನಾಯಕರೆಲ್ಲ ಇದರ ವಿರುದ್ಧ ದನಿ ಎತ್ತಿ ಕರ್ನಾಟಕದ ಜನರಿಗೆ ಬಂದ ಪರಿಸ್ಥಿತಿಯನ್ನ ನೋಡಿ ಆತಂಕ ಪಡ್ತಾ ಇದ್ದಾರೆ. ಇನ್ನೊಂದೆಡೆ ರಾಜ್ಯ ಸರ್ಕಾರದ ನಾಯಕರು ಓಲೈಕೆಯನ್ನ ಮುಂದುವರೆಸಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಹೆಚ್ಚು ಶೇರ್ ಆಗ್ತಾ ಇರೋ ಫೋಟೋ ಅಂದ್ರೆ ಅದು ಪೊಲೀಸ್ ವಾಹನದಲ್ಲಿ ಕುಳಿತಿರೋ ಗಣೇಶನದ್ದು. ನಿಮಗೆ ನೆನಪಿರಬಹುದು, ರಾಷ್ಟ್ರೀಯ ಮಾಧ್ಯಮಗಳು ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ನಡೀತಾ ಇರೋ ಘಟನೆಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತವೆ. ಕಾರಣ ಏನಂದ್ರೆ ಇಲ್ಲಿನ ಸರ್ಕಾರ ಅಂತ ಘಟನೆಗಳಿಗೆ ದಾರಿ ಮಾಡಿ ಕೊಡ್ತಾ ಇದೆ ಅನ್ನೋ ಆರೋಪ ಹಾಗೂ ಸಾಕ್ಷಿಗಳು. ಈ ಹಿಂದೆ ಕುಕ್ಕರ್ ಬಾಂಬ್ ಸ್ಫೋಟ, ಹನುಮ ಚಾಲೀಸ ಹಾಕಿದ್ದಕ್ಕೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ನಿಂದ ದಾಂಧಲೆ, ಕಾಂಗ್ರೆಸ್ ಸರ್ಕಾರ ಖುದ್ದು ಮುತುವರ್ಜಿ ವಹಿಸಿ ಹನುಮ ಧ್ವಜವನ್ನ ಇಳಿಸಿದ್ದು ಸೇರಿ ಎಲ್ಲವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡಿತ್ತು. ಈಗ ಗಣೇಶನನ್ನ ಅರೆಸ್ಟ್ ಮಾಡೋ ಮೂಲಕ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಹೈಕಮಾಂಡ್ಗೆ ನಾವು ಹೇಗೆಲ್ಲ ಖುಷಿ ಪಡಿಸಬಹುದು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ನಿಮಗೆ ನೆನಪಿದೆ ಅಲ್ವಾ, ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ದವರ ವಿರುದ್ಧ ಕಾಂಗ್ರೆಸ್ ಕ್ರಮ ಕೈಗೊಳ್ಳಲಿಲ್ಲ, ಆದ್ರೆ ಗಣೇಶನನ್ನ ಅರೆಸ್ಟ್ ಮಾಡಿಸಿದ್ದಾರೆ. ಈ ಘಟನೆ ಸಂಬಂಧ ದೇಶಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈ ಬಗ್ಗೆ ಸವಿವರವಾಗಿ ಬರೆದು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಕಾಂಗ್ರೆಸ್ ಹಿಂದೂ ವಿರೋಧ ಭಾರತೀಯರಿಗೆ ಗೊತ್ತಿರೋದೆ, ಆದ್ರೆ ಅದು ಯಾವ ಹಂತಕ್ಕೆ ಹೋಗಿದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗ್ತಾ ಇದೆ. ಕರ್ನಾಟಕ ಮಾತ್ರವಲ್ಲದೆ ಎಲ್ಲಾ ಕಡೆಗಳಲ್ಲೂ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ನಾಯಕರು ಹಿಂದೂ ವಿರೋಧವನ್ನ ಮುಂದುವರಿಸ್ತಾ ಇದ್ದಾರೆ. ಅಪಾರ ಭಕ್ತರನ್ನ ಹೊಂದಿರೋ ಗಣೇಶನಿಗೆ ಅವಮಾನ ಮಾಡಿದ್ದೀರಾ, ಇದನ್ನ ಹಿಂದೂಗಳು ಖಂಡಿತ ಕ್ಷಮಿಸೋದಿಲ್ಲ ಅಂತ ಬರೆದುಕೊಂಡಿದ್ದಾರೆ. ಇನ್ನೊಂದೆಡೆ ಪ್ರತಿಷ್ಠಿತ ರಾಷ್ಟ್ರೀಯ ಪತ್ರಿಕೆಗಳು, ಮಾಧ್ಯಮಗಳು ಕೂಡ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸ್ತಾ ಇವೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಗಣೇಶನನ್ನ ಅರೆಸ್ಟ್ ಮಾಡಿರೋ ಫೋಟೋ, ವಿಡಿಯೋಗಳನ್ನ ಶೇರ್ ಮಾಡಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಕೆಲವರಂತೂ ಇದನ್ನ ಹರಿಯಾಣ ಜನರಿಗೆ ತೋರಿಸಿ ಸದ್ಯ ಎಲೆಕ್ಷನ್ ಇರೋದ್ರಿಂದ ಇದನ್ನ ನೋಡಿ ಜನರೇ ನಿರ್ಧಾರ ಮಾಡ್ಲಿ ಅಂತ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಇನ್ನು ಸಂಸದ ತೇಜಸ್ವಿ ಸೂರ್ಯ ಕೂಡ ಈ ಘಟನೆ ಸಂಬಂಧ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಪೊಲೀಸ್ ವಾಹನದಲ್ಲಿ ಗಣೇಶ ಮೂರ್ತಿ ದೃಶ್ಯ ಭಯಾನಕವಾಗಿದೆ. ಈ ಕಾಂಗ್ರೆಸ್ ಸರ್ಕಾರ ಕೋಟ್ಯಂತರ ಹಿಂದೂಗಳ ನಂಬಿಕೆ, ಶ್ರದ್ಧೆ, ದೇವರು, ಆಚರಣೆಗಳನ್ನ ಯಾಕೆ ಈ ರೀತಿ ಅಪಮಾನ ಮಾಡ್ತಾ ಇದೆ ಅಂತ ತೇಜಸ್ವಿ ಸೂರ್ಯ ಪ್ರಶ್ನೆ ಮಾಡಿದ್ದಾರೆ. ಈ ಘಟನೆ ಹಾಗೂ ದೃಶ್ಯ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದೆ ಅಂತ ಹಲವರು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೂಗಳ ಮೇಲೆ ದೇಶದ ಹಲವು ರಾಜ್ಯಗಳಲ್ಲಿ ಈ ರೀತಿಯ ದಾಳಿಗಳು ಆಗ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನೊಂದೆಡೆ ವಿಪಕ್ಷ ನಾಯಕ ಅಶೋಕ್ ಕೂಡ ಕಿಡಿಕಾರಿದ್ದಾರೆ. ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ಹಾಗೆ ಕಾಂಗ್ರೆಸ್ ಸರ್ಕಾರ ದುರಾಡಳಿತವನ್ನ ನಡೆಸ್ತಾ ಇದೆ. ಒಂದು ಕಡೆ ಗಣೇಶನ ಅರೆಸ್ಟ್, ಇನ್ನೊಂದು ಕಡೆ ಕಡುಬು ಮೋದಕ ನೈವೇದ್ಯ ಮಾಡ್ತಾ ಇದ್ದ ಕೈಗಳಿಗೆ ಕೋಳ ಹಾಕಿ ಹಿಂದೂಗಳ ಭಾವನೆಗೆ ಧಕ್ಕೆ ತರೋ ಕೆಲಸ ಮಾಡ್ತಾ ಇದೆ. ಮೆರವಣಿಗೆಯಲ್ಲಿ ಸಾಗಬೇಕಿದ್ದ ಗಣೇಶನನ್ನ ಪೊಲೀಸ್ ವ್ಯಾನ್ ಹತ್ತಿಸಿದ್ದಾರೆ. ರಾಜ್ಯದಲ್ಲಿ ಮೂಲಭೂತವಾದಿಗಳಿಗೆ ಬೆಂಬಲ ನೀಡೋ ತಾಲಿಬಾನ್ ಸರ್ಕಾರವಿದ್ದು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಮತಾಂಧರನ್ನ ಓಲೈಸಲು ಹಿಂದೂಗಳನ್ನ ಬಲಿ ಕೊಡೋದಕ್ಕೂ ಸಿದ್ಧವಿದೆ. ದೀಪ ಆರೋದಕ್ಕೆ ಮುಂಚೆ ಜೋರಾಗಿ ಉರಿಯುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಪತನ ಆಗೋ ದಿನಗಳು ದೂರ ಇಲ್ಲ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಅಂದಹಾಗೆ ಈ ಘಟನೆ ಮೂಲ ಏನು ಅನ್ನೋದನ್ನ ಹುಡುಕ್ತಾ ಹೋದ್ರೆ ಮತ್ತೊಂದು ಘಟನೆಗೆ ಲಿಂಕ್ ಆಗುತ್ತೆ. ಅದೇ ನಾಗಮಂಗಲದ ಗಲಭೆ ವಿಚಾರ. ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಮೇಲೆ ನಡೆದಿದ್ದ ಕೋಮು ದಾಳಿ ವಿರೋಧಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಆರಂಭಿಸಲಾಗಿದೆ. ಇದೇ ವಿಚಾರವಾಗಿ ಬೆಂಗಳೂರಿನ ಟೌನ್ ಹಾಲ್ ಎದುರು ಹಿಂದೂ ಕಾರ್ಯಕರ್ತರು ಹೋರಾಟವನ್ನ ನಡೆಸ್ತಾ ಇದ್ರು. ಗಣಪತಿ ವಿಸರ್ಜನೆ ವೇಳೆ ಹಲ್ಲೆ ಆಗಿದ್ರಿಂದ ಗಣಪತಿಯ ವಿಗ್ರಹವನ್ನ ಕೂರಿಸಿಕೊಂಡು ಅನ್ಯಾಯ ಆಗಿದೆ ಅಂತ ದನಿ ಏರಿಸ್ತಾ ಇದ್ರು. ಈ ಹೊತ್ತಲ್ಲಿ ಅಲ್ಲಿಗೆ ಎಂಟ್ರಿ ಕೊಡೋ ಪೊಲೀಸರು ಮೊದಲು ಪ್ರತಿಭಟನಾಕಾರರ ಮೇಲೆ ಆಕ್ಷನ್ ತೆಗೆದುಕೊಳ್ತಾರೆ, ಅವರನ್ನ ಹಿಡಿದು ವಶಕ್ಕೆ ಪಡಿತಾರೆ. ಇನ್ನುಳಿದಿದ್ದು ಯಾರು? ಗಣೇಶ ವಿಗ್ರಹ. ಹೆಂಗೂ ಈಗ ಇರೋದು ಕಾಂಗ್ರೆಸ್ ಸರ್ಕಾರ. ಹಿಂದೂಗಳ ವಿಗ್ರಹವನ್ನ ವಶಕ್ಕೆ ಪಡೆದ್ರೆ ಖಂಡಿತ ಬೈಯೋದಿಲ್ಲ. ಲಕ್ ಚೆನ್ನಾಗಿದ್ರೆ ಪ್ರಮೋಷನ್ ಸಿಕ್ಕರು ಸಿಕ್ಬಹುದು. ಇಂಥ ಆಪರ್ಚುನಿಟಿಯನ್ನ ಹೇಗಪ್ಪ ಬಿಡೋದು ಅಂತ ಗಣೇಶನನ್ನ ಎತ್ತಿ ಪೊಲೀಸ್ ವಾಹನದ ಒಳಗೆ ಹಾಕಿದ್ದಾರೆ ಅಂತ ಜನ ಆರೋಪ ಮಾಡ್ತಿದ್ದಾರೆ. ಏನೋ ಬರೀ ಇದೊಂದೇ ಪ್ರಕರಣ ಅಲ್ಲ, ಈ ಪ್ರಕರಣದಿಂದ ನಾಗಮಂಗಲ ಪ್ರಕರಣ ಕೂಡ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ.
ಮೊನ್ನೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ನವರು ಕಲ್ಲು ಚಪ್ಪಲಿ ಎಸೆದಾಗ್ಲೇ ರಾಷ್ಟ್ರೀಯ ಮಾಧ್ಯಮಗಳು ಆಕ್ರೋಶವನ್ನ ಹೊರ ಹಾಕಿದ್ವು. ಈಗ ಗಣೇಶ ಅರೆಸ್ಟ್ ಆದ್ಮೇಲೆ ನಾಗಮಂಗಲ ಪ್ರಕರಣದ ಬಗ್ಗೆ ಇಂಚಿಂಚು ಮಾಹಿತಿಗಳು ದೇಶದ ಜನರನ್ನ ತಲುಪೋ ಹಾಗೆ ಆಗ್ತಾ ಇದೆ. ಘಟನೆ ಬಳಿಕ ಪ್ರತಿಕ್ರಿಯೆ ನೀಡಿದ್ದ ಗೃಹ ಸಚಿವ ಪರಮೇಶ್ವರ್, ಇದು ಕೋಮುಗಲಭೆ ಅಲ್ಲ, ಚಿಕ್ಕ ವಿಚಾರ ಅಷ್ಟೇ, ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ ಅಂತ ಹೇಳಿದ್ರು. ಪರಮೇಶ್ವರ್ ಹೇಳಿಕೆಗೆ ದೇಶಾದ್ಯಂತ ವಿರೋಧ ವ್ಯಕ್ತವಾಯಿತು. ಇಷ್ಟೆಲ್ಲ ದಾಂಧಲೆ ಆಗಿದ್ರು ಚಿಕ್ಕ ವಿಚಾರ ಅಂತಿರಲ್ಲ, ಇದು ಸರಿನಾ ಅಂತ ಎಲ್ಲರೂ ಪ್ರಶ್ನೆ ಮಾಡಿದ್ರು. ಇದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ವಾಸ್ತವವೇ ಬೇರೆ. ಪರಮೇಶ್ವರ್ ಹೇಳಿಕೆಯನ್ನ ಕಾಂಗ್ರೆಸ್ ಡ್ಯಾಮೇಜ್ ಅಂತ ಅಂದ್ಕೊಂಡೇ ಇಲ್ಲ. ಯಾಕಂದ್ರೆ ಒಬ್ಬರಾದ ನಂತರ ಒಬ್ಬ ಕೈ ನಾಯಕರು ಪರಂ ಹೇಳಿಕೆಯನ್ನ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ನಾಗಮಂಗಲದಲ್ಲಿ ಚಿಕ್ಕ ಗಲಾಟೆ ಆಗಿದ್ದು ಅಷ್ಟೇ, ಅದೇನು ದೊಡ್ಡ ವಿಷಯ ಅಲ್ಲ ಅಂತ. ಇದನ್ನು ನೋಡ್ತಾ ಇರೋ ಜನರು ಕಾಂಗ್ರೆಸ್ ಇಷ್ಟೆಲ್ಲಾ ಕಾನ್ಫಿಡೆನ್ಸ್ ನಲ್ಲಿದೆ ಅಂದ್ರೆ ಅವರಿಗೆ ಹಿಂದೂಗಳ ಅಗತ್ಯವೇ ಇಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಹೋಗಿದ್ರು, ಬೈದ್ರು, ನಿನ್ನ ಅಗತ್ಯ ಇಲ್ಲ ಅಂತ ನೇರವಾಗಿ ಹೇಳಿದ್ರು, ಹೇಗೂ ಒಂದಷ್ಟು ಜನರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ಅಂಥದ್ರಲ್ಲಿ ನಾವ್ಯಾಕೆ ಹಿಂದೂಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿದ್ದಾರೆ ಅಂತ ಜನರು ಮಾತಾಡ್ತಾ ಇದ್ದಾರೆ. ಇನ್ನು ನಾಗಮಂಗಲ ವಿಚಾರದಲ್ಲಿ ನಡೀತಾ ಇರೋ ರಾಜಕೀಯವನ್ನ ಅಷ್ಟು ಈಸಿಯಾಗಿ ತಳ್ಳಿ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕಲ್ಲೆಸೆದಿದ್ದು, ಕಿರಿಕ್ ಶುರು ಮಾಡಿದ್ದು ಯಾರು ಅಂತ ಕ್ಲಿಯರ್ ಕಟ್ ಆಗಿದ್ರು ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು. ಇನ್ನೂ ಆತಂಕದ ವಿಚಾರ ಏನಂದ್ರೆ, ಈ ಘಟನೆಯಲ್ಲಿ A1 ನಿಂದ A23 ವರೆಗೆ ಕೇವಲ ಹಿಂದೂಗಳ ಮೇಲೆ FIR ಮಾಡಿ ನಂತರ ಮುಸ್ಲಿಮರ ಹೆಸರು ಸೇರಿಸಿರೋದು ಯಾವ ನ್ಯಾಯ? ಗಲಭೆಕೋರರನ್ನ ರಕ್ಷಿಸೋದಕ್ಕೆ ಸರ್ಕಾರ ಮುಂದಾಗಿರೋದು ತುಷ್ಟೀಕರಣದ ಪರಮಾವಧಿ ಅಂತ ವಿಪಕ್ಷಗಳು ದೂರ್ತಾ ಇವೆ. ಮಸೀದಿ ಅಥವಾ ದರ್ಗಾ ಮುಂದೆ ಗಣೇಶೋತ್ಸವ ಮೆರವಣಿಗೆ ಹಾದು ಹೋಗಬಾರದು ಅನ್ನೋದಕ್ಕೆ ಕರ್ನಾಟಕವೇನು ಇಸ್ಲಾಮಿಕ್ ರಿಪಬ್ಲಿಕ್? ಪೆಟ್ರೋಲ್ ಬಾಂಬ್, ಕಲ್ಲು ರಾಶಿ, ತಲವಾರ್ ಹಾಗೂ ಮಾರಕಾಸ್ತ್ರಗಳನ್ನ ಮಸೀದಿಯಲ್ಲಿ ಸಂಗ್ರಹಿಸಿ ದಾಂಧಲೆ ಆರಂಭಿಸಿದ್ದನ್ನ ಗಮನಿಸಿದ್ರೆ ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದು ಸ್ಪಷ್ಟ ಅಂತ ಆರ್ ಅಶೋಕ್ ನೇರವಾಗಿ ದೂರ್ತಾ ಇದ್ದಾರೆ. ಅದು ಅಲ್ಲದೆ ಈ ಘಟನೆಯಲ್ಲಿ ಪೊಲೀಸರ ಲೋಪ ಇದೆ ಅಂತಲೂ ಬಿಜೆಪಿ ದೂರ್ತಾ ಇದೆ. ಕಳೆದ ವರ್ಷ ಅದೇ ಸ್ಥಳದಲ್ಲಿ ಗಲಭೆ ಆಗಿದ್ರು, ಈ ವರ್ಷ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಯಾಕೆ ಮಾಡಲಿಲ್ಲ? ಇಂಥ ಕೃತ್ಯದ ಇತಿಹಾಸವಿದ್ದರೂ ಗುಪ್ತಚರ ವಿಭಾಗದವರು ಇದರ ಬಗ್ಗೆ ಮಾಹಿತಿ ಯಾಕೆ ಕೊಡ್ಲಿಲ್ಲ? ಗಣಪತಿ ಮೆರವಣಿಗೆಗೆ ಮಾರ್ಗನಕ್ಷೆ ಹಾಕಿಕೊಟ್ಟು ಅನುಮತಿಯನ್ನ ನೀಡಿದ್ರು, ಪೊಲೀಸರು ಮಾರ್ಗದುದ್ದಕ್ಕೂ ಭದ್ರತೆ ಯಾಕೆ ಕೊಡ್ಲಿಲ್ಲ? ಪಟ್ಟಣದಲ್ಲಿದ್ದ DR ವ್ಯಾನ್ ಅನ್ನ ಮೆರವಣಿಗೆ ಆರಂಭವಾದ ಬಳಿಕ ಬೇರೆಡೆ ಕಳಿಸಿದ್ದು ಯಾಕೆ? ಬುಧವಾರ ರಾತ್ರಿ ಗಲಭೆ ಆರಂಭವಾಗಿ 2 ಗಂಟೆ ಕಳೆದರೂ ಕೇವಲ 40 ಕಿಲೋಮೀಟರ್ ದೂರದಲ್ಲಿದ್ದ ಹೆಚ್ಚಿನ ಸಿಬ್ಬಂದಿಯನ್ನ ಯಾಕೆ ತುರ್ತಾಗಿ ಕರೆಸಿಕೊಳ್ಳಿಲ್ಲ? ಪೊಲೀಸರ ಅನುಮತಿ ಪಡೆದು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದವರನ್ನೇ FIR ನಲ್ಲಿ ಆರೋಪಿ ನಂಬರ್ 1 ಮಾಡಿರೋದು ಯಾಕೆ? ಹೀಗೆ ನಾನಾ ಪ್ರಶ್ನೆಗಳು ಹುಟ್ಟುಕೊಂಡಿದ್ದು ಎಲ್ಲರೂ ಕಾಂಗ್ರೆಸ್ ನಡೆಯನ್ನ ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ. ಅಂದಹಾಗೆ ಈಗ ಜನ ಕೇಳ್ತಾ ಇರೋ ಪ್ರಶ್ನೆ ಏನಂದ್ರೆ, ಗಣೇಶನನ್ನ ಅರೆಸ್ಟ್ ಮಾಡಿದಂತೆ ಬೇರೆ ಧರ್ಮದ ದೇವರನ್ನ ಅರೆಸ್ಟ್ ಮಾಡೋ ತಾಕತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೆಯಾ ಅಂತ. ಹಿಂದೂಗಳು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಹಾಗಾಗಿದೆ ಅಂತ ಜನರು ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಕೆಲವರಂತೂ CM ಸಿದ್ದರಾಮಯ್ಯನವರೇ, ನೀವು ನಿಮ್ಮ ಧರ್ಮದವರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಬೇಜಾರಿಲ್ಲ, ಆದ್ರೆ ನಮ್ಮ ಹಿಂದೂ ಧರ್ಮದವರನ್ನ ದಯವಿಟ್ಟು ಟಾರ್ಗೆಟ್ ಮಾಡಬೇಡಿ, ನಮಗೂ ಬದುಕಲಿಕ್ಕೆ ಬಿಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.